13ರ ಸತ್ಯವೇನು? ಪಾಯಿಂಟ್ ನಂಬರ್ 13. ಗುಡ್ಡದ ಒಳಗಡೆ ಆಗಿದ್ರು, ನದಿ ತೀರಗಳಲ್ಲಿ ಆಗಿದ್ರು, ಆದರೆ ಈ ಪಾಯಿಂಟ್ ನಂಬರ್ 13 ರಸ್ತೆ ಪಕ್ಕದಲ್ಲೇ ಇರತಕ್ಕಂತಹ ಜಾಗ. ಆದರೆ ರಸ್ತೆ ಪಕ್ಕದಲ್ಲೇ ಇರತಕ್ಕಂಥ ಪಾಯಿಂಟ್ ನಂಬರ್ 13ರನ್ನು ಇದುವರೆಗೆ ಅಗಿಯೋದ್ರ ಕಡೆಗೆ, ಯಾಕಂದರೆ ಬಹುತೇಕ ಇವತ್ತು ಅಗಿಬೇಕಾಗಿತ್ತು, ಆದರೆ ಇವತ್ತು ಅಗದಿಲ್ಲ. SIT ಕಚೇರಿಗೆ ದೂರುದಾರ ಇವತ್ತು ಬಹಳ ತಡವಾಗಿ ಬಂದಿತ್ತು. ಸುದೀರ್ಘ ವಿಚಾರಣೆ ಅಥವಾ ಸುದೀರ್ಘ ಚರ್ಚೆಗಳು, ಸುದೀರ್ಘ ಮೀಟಿಂಗ್ಗಳು SIT ಕಚೇರಿಯಲ್ಲಿ ಇವತ್ತು ನಡೆದಿದೆ. SITಯ ಮುಖ್ಯಸ್ಥರ ಉಪಸ್ಥಿತಿಯಲ್ಲಿದೆ, ಅವರ ಸಮ್ಮುಖದಲ್ಲಿದೆ ಸಭೆಗಳು ನಡೆದಿದ್ದಾವೆ. ಹಾಗಾದರೆ ಅಂಥದ್ದೇನಿದೆ ಈ ಒಂದು 13ನೇ ಪಾಯಿಂಟ್ನಲ್ಲಿ? ನಿಜಕ್ಕೂ ಅಲ್ಲಿ ಮೂಳೆಗಳಿದಾವ ಅಥವಾ ಅಲ್ಲಿ ಏನೂ ಇಲ್ವಾ? ಇದು ಗೊತ್ತಾಗಬೇಕಾಗಿದೆ. ದೂರುದಾರ ಕ್ಲೇಮ್ ಮಾಡಿಕೊಂಡಿರುವ ಪ್ರಕಾರ, ಆತ ಹೇಳಿಕೊಂಡಿರುವ ಪ್ರಕಾರ, ಆತ SITಗೆ ತಿಳಿಸಿರುವ ಪ್ರಕಾರ ಅಲ್ಲಿ ಸರಿಸುಮಾರು 8ಕ್ಕೂ ಹೆಚ್ಚು ಜನರ ಮೃತದೇಹಗಳನ್ನು ಹೂಳಲಾಗಿದೆ. ಅಂದರೆ ಒಂದೇ ಕಡೆಯಲ್ಲಿ ಜಾಸ್ತಿ ಮೃತದೇಹಗಳ ಅವಶೇಷಗಳು ಸಿಗಬೇಕು, ಆತ ಹೇಳಿರೋದು ನಿಜ ಅಂತೇಳಿ. ಆದರೆ ಆ ಪ್ರದೇಶದಲ್ಲಿ ಈಗಾಗಲೇ ಮಳೆಯ ಸಂದರ್ಭದಲ್ಲಿ, ಪ್ರವಾಹದ ಸಂದರ್ಭದಲ್ಲಿ ಕೊಚ್ಚಿ ಹೋಗಿದೆ, ಮಣ್ಣು ತುಂಬಿಸಲಾಗಿದೆ, ಅದು ಇದು ಅನ್ನುವಂಥ ಬಹಳಷ್ಟು ವಿವರಣೆಗಳು ಕೂಡ ಬರ್ತಾ ಇದ್ದಾವೆ. ಕಳೆದ 3-4 ದಿವಸಗಳಿಂದಲೂ ಕೂಡ ಪಾಯಿಂಟ್ ನಂಬರ್ 13ರ ಬಗ್ಗೆ ಬಹಳಷ್ಟು ವಿವರಣೆಗಳು ಬಂದಿದ್ದಾವೆ. ಇನ್ನೂ ಕೂಡ ಇದರೊಳಗಿನ ಸತ್ಯ ಏನು ಅನ್ನೋಂಥದ್ದು ಶೋಧಿಸಬೇಕಾಗಿದೆ. SIT ಅವರು ಬಹುತೇಕ ನಾಳೆ ಅಲ್ಲಿ ಭೂಮಿ ಅಗಿಯುವಂಥದ್ದನ್ನು ಮಾಡಲೂಬಹುದು, ಗೊತ್ತಿಲ್ಲ ಅವ್ರು ಏನು ನಿರ್ಧಾರವನ್ನು ಕೈಗೊಳ್ತಾರೆ ಅಂತೇಳಿ. ಆದರೆ ಭಾಳ ಕುತೂಹಲಕ್ಕೆ ಈಡಾಗಿರುವಂಥದ್ದು ಈ ಪಾಯಿಂಟ್ ನಂಬರ್ 13. ಈ 13ರ ಸತ್ಯ ಏನು? ಇವತ್ತು ಏನು ನಡೀತು? ದೂರುದಾರನನ್ನು ಯಾವ ಸ್ವರೂಪದಲ್ಲಿ ವಿಚಾರಣೆ ನಡೆಸಲಾಗಿದೆ? SIT ಕಚೇರಿಯಲ್ಲಿ ಏನೇನು ನಡೆದಿದೆ ಅನ್ನೋದನ್ನು ಕೂಡ ವಿವರಿಸ್ತೀನಿ. 13ರ ಸತ್ಯ ಏನು ಅನ್ನೋದ್ರ ಬಗ್ಗೆನ ಹುಡುಕಾಟ ಈಗ ಶುರುವಾಗಬೇಕಾಗಿದೆ. ಧರ್ಮಸ್ಥಳದ ನೇತ್ರಾವತಿ ತೀರದಲ್ಲಿರುವಂಥ ಪಾಯಿಂಟ್ ನಂಬರ್ 13 ಇದು ಕಗ್ಗಂಟಾಗಿದೆ, ಉಳಿದಿದೆ. ಯಾಕಂದರೆ 8ಕ್ಕೂ ಹೆಚ್ಚು ಶವಗಳನ್ನು ಇಲ್ಲಿ ಹೂತಿದ್ದೀನಿ ಅಂತೇಳಿ ದೂರುದಾರ ಹೇಳಿದೆ. ಇದೇ ಕಾರಣಕ್ಕಾಗಿ ಇದು ವಿಳಂಬ ಆಗ್ತಿದೆಯಾ ಅನ್ನುವಂಥ ಪ್ರಶ್ನೆ ಇದ್ದೇ ಇದೆ. ಇದುವರೆಗೆ ಆಗಿದ್ದಿರುವಂತಹ ಪಾಯಿಂಟ್ಗಳಿಗಿಂತೂ ಕೂಡ 13ನೇ ಸ್ಥಳಕ್ಕೆ ಹೆಚ್ಚಿನ ಮಹತ್ವವನ್ನು SIT ಕೂಡ ನೀಡಿದೆ, ದೂರುದಾರ ಕೂಡ ಕೊಟ್ಟಿದ್ದಾನೆ. ಪಾಯಿಂಟ್ 13ರ ಸುತ್ತಲೂ ಪೊಲೀಸ್ ಭದ್ರತೆ, ನಾಳೆ ಇಲ್ಲಿ ಉತ್ಖನನ ಸಾಧ್ಯತೆ ಇದೆ ಅಂತ ಹೇಳಿ ಇವತ್ತು ಮಾಡಬಹುದು ಅಂತಿತ್ತು, ಆದರೆ ಇವತ್ತು ಆಗಿಲ್ಲ. ಬೆಳ್ತಂಗಡಿಯಲ್ಲಿರುವ SIT ಕಚೇರಿಯಲ್ಲಿ ಪ್ರಣವ್ ಮೊಹಾಂತಿಯವರು ಇವತ್ತು ಸುದೀರ್ಘವಾದಂತಹ ಸಭೆಯನ್ನು ನಡೆಸಿದ್ದಾರೆ, ಮ್ಯಾರಥಾನ್ ಸಭೆಯನ್ನು ನಡೆಸಿದ್ದಾರೆ. ಪಾಯಿಂಟ್ 13ರನ್ನು ಅಗಿಯೋ ಬಗ್ಗೆ ತಜ್ಜರಿದ ಅಭಿಪ್ರಾಯವನ್ನು ಕೂಡ ಸಂಗ್ರಹಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ನದಿ ತೀರದಲ್ಲೇ ಇರುವಂತಹ ಪಾಯಿಂಟ್ 13ರಲ್ಲಿ ನಿಜಕ್ಕೂ ಮೂಳೆಗಳ ಸಾಕ್ಷಿ ಸಿಗುತ್ತಾ? ಈ ದೂರುದಾರ ಹೇಳಿರುವಂತಹದ್ದು ನಿಜಕ್ಕೂ ಹೌದಾ ಅನ್ನುವಂತಹ ಪ್ರಶ್ನೆ ಇದ್ದೇ ಇದೆ. ಇವೆಲ್ಲಕ್ಕೂ ಕೂಡ ಬಹುತೇಕ ನಾಳೆ ಉತ್ತರ ಸಿಗುವಂತಹ ಸಾಧ್ಯತೆ ಇದೆ. 13ರ ಸತ್ಯ ಏನು ಅನ್ನುವಂಥದ್ದನ್ನು ಬಹಳ ಕುತೂಹಲದಿಂದ ಕರ್ನಾಟಕದ ಜನರು ಕೂಡ ಎದುರು ನೋಡ್ತಾ ಇರುವಂಥ